ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತು ಹಬ್ಬ. ಕಾರಣ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ದೇಶದ ಉದ್ದಗಲಕ್ಕೂ ಕೂಡ ಗೆದ್ದು ಬಾ ಇಂಡಿಯಾ ಅಂತ ಹೇಳಿ ಜನ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ಭಾರತದ ಗೆಲುವಿಗಾಗಿ ಬೆಂಗಳೂರಿನ ಬಸವನಗುಡಿಯ ದೊಡ್ಡಗಣಪತಿಯಲ್ಲಿ ವಿಶೇಷ ಪೂಜೆ ಆಗಿದೆ. ಭಾರತೀಯ ಕ್ರಿಕೆಟ್ ಆಟಗಾರರ ಫೋಟೋವನ್ನು ಇಟ್ಟು ಈ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಅದಕ್ಕೂ ಮೊದಲು ಇವತ್ತಿನ ಮ್ಯಾಚ್ನಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದು ಭಾರತ ಗೆದ್ದು ಬೀಗಬೇಕು ಅಂಥೇಳಿ ರಾಜ್ಯದ ಹಲವು ಕಡೆಗಳಲ್ಲಿ ಇದೇ ರೀತಿಯ ಪೂಜೆ ಪುನಸ್ಕಾರಗಳು, ವಿಶೇಷ ಪ್ರಾರ್ಥನೆಗಳನ್ನು ಕ್ರೀಡಾ ಪ್ರೇಮಿಗಳು ಮಾಡ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೌಂಟ್ ಡೌನ್ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರೇಕ್ಷಕರು ಕೂಡ ತಮ್ಮದೇ ರೀತಿಯಲ್ಲಿ ವಿಶ್ ಮಾಡ್ತಾ ಇದ್ದಾರೆ, ಜೊತೆಗೆ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಭಾರತ ಗೆಲ್ಲಿ ಅಂತ ಹೇಳಿ. ಸದ್ಯ ಕ್ರಿಕೆಟ್ ಪ್ರೇಮಿಗಳು ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಭಾರತ ತಂಡಕ್ಕೆ ಶುಭವಾಗಲಿ, ಇವತ್ತು ಪಾಕಿಸ್ತಾನದ ವಿರುದ್ಧ ಗೆದ್ದು ಬರಲಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿದರೆ ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಭಾರತ ತಂಡದ ಆಟಗಾರರ ಫೋಟೋಗಳನ್ನು ಇಟ್ಟು, ಜೊತೆಗೆ ಬ್ಯಾಟ್ ಬಾಲ್ ಎಲ್ಲವನ್ನ ಕೂಡ ಇಟ್ಟು ಅವರೆಲ್ಲರಿಗೂ ಕೂಡ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ದೊಡ್ಡ ಗಣೇಶ ದೇವಾಲಯದಲ್ಲಿ ಸದ್ಯ ಮಾಡಿರುವಂಥದ್ದು. ನನ್ನೊಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಇವತ್ತು ಪೂಜೆ ಸಲ್ಲಿಸಿದಿರಿ, ಏನು ಅನ್ನಿಸ್ತಾ ಇದೆ? ಪೂಜೆ ಆದಮೇಲೆ ಭಾರತ ಗೆಲ್ಲುತ್ತೆ ಅನ್ಸುತ್ತೆ, ಹೇಗೆ? ಪಾಕಿಸ್ತಾನ ಧೂಳಿಪಟ ಆಗ್ಬಿಡುತ್ತೆ. ಭಾರತದ ಒಂದು ಏನು ಹೆಮ್ಮೆ ಇದೆ ಅದು ಮುಗಿಲೆತ್ತರಕ್ಕೆ ಏರುತ್ತೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಇದು ನಮ್ಮ ಟೀಮ್ ಒಂದ್ರ ಗೆಲುವಲ್ಲ, ಇಡೀ ಒಂದು 160 ಕೋಟಿ ಜನರ ಒಂದು ಗೆಲುವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪಾಕಿಸ್ತಾನ ಈ ಮ್ಯಾಚಲ್ಲಿ ಧೂಳಿಪಟ ಆಗ್ಬಿಡುತ್ತೆ. ಭಾರತದಲ್ಲಿ ಒಂದೊಂದು ಪ್ಲೇಯರೂ ಡಬಲ್ ಸೆಂಚುರಿ ಹೊಡಿತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗುತ್ತೆ. ಇದೇ ದೇವಸ್ಥಾನ ಈ ಮ್ಯಾಚಲ್ಲಿ ಭಾರತ ಯಾವ ರೀತಿ ಗೆಲ್ಲಬೇಕು ಅಂದರೆ ಪ್ರಪಂಚದ ಭೂಪಟದಲ್ಲಿ ಭಾರತದ ಹೆಸರೇ ಈ ರೀತಿ ಒಂದು ನಿಲ್ಲಬೇಕು, ಆ ರೀತಿ ಗೆಲ್ಲುತ್ತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀರಿ. ಪಾಕಿಸ್ತಾನನ ಗ್ರೌಂಡೆಲ್ಲ ಇಟ್ಟಾಡಿಸಿ ನೋಡಿ, ಇದೇ ಬ್ಯಾಟಲ್ಲಿ ಓಡಿಸಿ ಹೊಡಿತಾರೆ ನಮ್ಮ ಇಂಡಿಯಾ ಟೀಮ್ ಅವರು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಪೂಜೆ ಮಾಡಿಸಿದ್ದೀರಿ ಸರ್. ಇವತ್ತು ಯಾವ ಪ್ಲೇಯರ್ಗಳ ಮೇಲೆ ಹೆಚ್ಚು ಹೋಪ್ಸ್ ಇದೆ? ಆಲ್ಮೋಸ್ಟು ರೋಹಿತ್ ಶರ್ಮಾ, ಸುಮನ್ ಗಿಲ್, ವಿರಾಟ್ ಕೊಹ್ಲಿ, ಜಡೇಜಾ, ನಮ್ಮ ಹಾರ್ದಿಕ್ ಪಾಂಡ್ಯ ಎಲ್ಲ ಒಳ್ಳೆ ಪ್ಲೇಯರ್ಸು. ಇವತ್ತು ಆಟಗಳನ್ನು ತೋರಿಸಿ ಬೌಂಡ್ರಿ ಸುವಿಮಳೆ ಮಾಡಿ ಇಂಡಿಯಾ ಗೆಲ್ಲಿಸ್ಬೇಕಂತ ತುಂಬ ಆಸೆ ಬೀಳ್ತಾ ಇದೀವಿ ಸರ್. ಇವತ್ತು ಏನೆಲ್ಲ ಪೂಜೆ ಮಾಡಿಸಿದ್ರಿ, ಹೇಗೆ? ಇವತ್ತು ಅತ್ತೀಗ ಇಂಡಿಯಾ ಫಸ್ಟು ಬ್ಯಾಟಿಂಗ್ ಆಡಿದ್ರೆ ಒಳ್ಳೆ ರನ್ ಮಾಡಿ ಒಳ್ಳೆ ಟಾರ್ಗೆಟ್ ಕೊಟ್ಟಿರೋರಿಗೆ ಅವನ್ನ ಲೋ ಟಾರ್ಗೆಟ್ ಸೋಲಿಸ್ಬೇಕಂತ ಆಸೆ ಬಿದ್ದೀವಿ ಸರ್. ಇವತ್ತು ತಾವೇನು ಹೇಳ್ತೀರಿ? ಇವತ್ತು ಪೂಜೆ ಮಾಡ್ತೀರಿ, ತಾವು ಕೂಡ ಭಾಗಿಯಾಗಿದ್ರಿ, ಜರ್ಸಿ ಎಲ್ಲ ಹಾಕೊಂಡು ಬಂದಿದ್ದೀರಿ, ಏನು ಹೇಳ್ತೀರಿ? ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚು ಬಂದು ಇದು ರೈವಲ್ರಿ, ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಮ್ಯಾಚು ಕ್ರಿಕೆಟಲ್ಲಿ. ಈ ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಆಡುತ್ತೆ ಅಂದರೆ ಇಡೀ ಕ್ರಿಕೆಟ್ ಗೊತ್ತಿಲ್ಲದೆ ಕೂಡ ಕ್ರಿಕೆಟ್ ನೋಡ್ತಾರೆ. ಮತ್ತು 2017 ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಆಗಿರೋದು, ಅದರಲ್ಲಿ ಫೈನಲಲ್ಲಿ ಇಂಡಿಯಾ ಸೋತೋಗುತ್ತೆ ಪಾಕಿಸ್ತಾನ ಮೇಲೆ. ಮತ್ತು ವರ್ಲ್ಡ್ ಕಪ್ಪಲ್ಲಿ ಅಂತ ಬಂದರೆ ಇಂಡಿಯಾ T20 ಒಂದು ಮ್ಯಾಚ್ ಬಿಟ್ಟರೆ ಇನ್ನು ಮಿಕ್ಕಿದ ಮ್ಯಾಚ್ ಯಾವುದೂ ಸೋತಿಲ್ಲ. ODIಲಂತೂ ಒಂದು ಮ್ಯಾಚು ಕೂಡ ಸೋತಿಲ್ಲ. ಬಟ್ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ಬಂದರೆ ಪಾಕಿಸ್ತಾನನೇ ಹೈಯೆಸ್ಟ್ ಲೀಡಲ್ಲಿದೆ. 3-2 ಲೀಡಲ್ಲಿದೆ ಪಾಕಿಸ್ತಾನ. 3 ಟೈಮ್ಸು ಇಂಡಿಯಾನ ಸೋಸಿದೆ 5 ಮ್ಯಾಚಲ್ಲಿ. ಬರೀ 2 ಮ್ಯಾಚ್ ಅಷ್ಟೇ ಇಂಡಿಯಾ ಗೆದ್ದಿರೋದು. ಬಟ್ ODI ಅಂತ ಬಂದ್ರೂ ಪಾಕಿಸ್ತಾನನೇ ಲೀಡಲ್ಲಿದೆ. ಆದರೆ ಚಾಂಪಿಯನ್ಸ್ ಟ್ರೋಫಿಲಿ ಈಗ ಮತ್ತೆ ಇವತ್ತು ಆಡಿದ್ರೆ ಇವತ್ತು ಒಳ್ಳೆ ಟೀಮ್ ಇದೆ. ಫಕ್ಕರ್ ಜಮಾನ್ ಅನ್ನೋರು ಒಬ್ಬ ಪಾಕಿಸ್ತಾನ್ ಪ್ಲೇಯರ್ ಇಂಜುರಿ ಆಗಿದ್ದಾರೆ. ಸೊ ಅವ್ರ ಬದಲು ಇವಾಗ ಇಮಾಮ್ ಉಲ್-ಹಕ್ ಅಂತ ಬಂದಿದ್ದಾರೆ. ಬಟ್ ಅವ್ರು ಡೇಂಜರಸ್ ಬ್ಯಾಟ್ಸ್ಮನ್ ಅಲ್ಲ, ಬಟ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಂಡಿಯಾ ಟೀಮಲ್ಲಿ ಏನಂದರೆ ಎಲ್ಲ ಬಿಗ್ ಇನ್ನಿಂಗ್ಸ್ ಪ್ಲೇಯರ್ಸು. ಪಾಕಿಸ್ತಾನದಲ್ಲಿ ಇವಾಗ ಕ್ಯಾಪ್ಟನ್ ರಿಜ್ವಾನ್ ಇದ್ದಾರೆ, ಅವರೊಬ್ಬರು ಮಾತ್ರ ಚೆನ್ನಾಗಿ ಇವಾಗ ಫಾರ್ಮಲ್ಲಿದ್ದಾರೆ. ಬಾಬರ್ ಅಜಮ್ ಕೂಡ ಇದ್ದಾರೆ, ಬಟ್ ಅವರು ಅಷ್ಟು ಎಫೆಕ್ಟಿವ್ ಆಗಿ ಆಡ್ತಿಲ್ಲ. ಸೊ ಬೌಲಿಂಗ್ ಅಟ್ಯಾಕ್ಟ್ ಅವ್ರದ್ದು ತುಂಬ ಚೆನ್ನಾಗಿದೆ, ಫಾಸ್ಟ್ ಬೌಲಿಂಗು. ಸೊ ದುಬೈಲಿ ಆಡ್ತಾ ಇರೋದ್ರಿಂದ ಅವ್ರದ್ದೇ ಓಮ್ ಪಿಚ್ ಥರ ಅದು. ದುಬೈ ಅವರು ಜಾಸ್ತಿ ಪಾಕಿಸ್ತಾನ ಬಿಟ್ಟರೆ ದುಬೈಯಲ್ಲೇ ಆಡಿರೋದು. ಸೊ ಇಂಡಿಯಾದವ್ರಿಗೆ ಕಷ್ಟ ಆಗುತ್ತೆ. ಬಟ್ ಆದರೂ ಇಂಡಿಯಾದವರು ದುಬೈ ಒಂದೇ ಪಿಚ್ಚಲ್ಲೇ ಆಡೋದ್ರಿಂದ ಅವ್ರಿಗೆ ಅಡ್ಜಸ್ಟ್ ಆಗೋ ಜಾಸ್ತಿ ಪಾಸಿಬಿಲಿಟಿ ಇರುತ್ತೆ. ಯಾರು ಜಾಸ್ತಿ ಇವತ್ತು ಹೋಪ್ ಯಾರ ಮೇಲೆ ಜಾಸ್ತಿ ಇದೆ ಭಾರತೀಯ ಪ್ಲೇಯರ್ಗಳ ಮೇಲೆ? ಇಂಡಿಯಾ ಪಾಕಿಸ್ತಾನ ಅಂತ ಬಂದರೆ ಜಾಸ್ತಿ ವಿರಾಟ್ ಕೊಹ್ಲಿ ಅವರು ಫಾರ್ಮಲ್ಲಿರ್ತಾರೆ, ಅವರೇ ಒಬ್ಬರೇ ಆಡ್ತಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ರೋಹಿತ್ ಶರ್ಮಾ ಒಳ್ಳೆ ಫಾರ್ಮಲ್ಲಿರೋದ್ರಿಂದ ಅವ್ರ ಓಪನಿಂಗ್ ಪಾರ್ಟ್ನರ್ಶಿಪ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಬ್ಬರೂ ಕೂಡ ಚೆನ್ನಾಗಿ ಆಡಬೇಕು. ಮತ್ತು ಫಿನಿಶ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಆಡಬೇಕಾಗುತ್ತೆ. ಮತ್ತು ಅವರು ಆಲ್ರೌಂಡರ್ ಬೌಲಿಂಗ್ ಮತ್ತು ಸ್ಪಿನ್ ಅಟ್ಯಾಕ್ ನಮ್ಮದು ತುಂಬ ಚೆನ್ನಾಗಿದೆ. 3 ಜನ ಸ್ಪಿನ್ನರ್ ಹೋಗ್ತಿದ್ದಾರೆ. ಒಂದು ಅಕ್ಷರ್ ಪಟೇಲು ಮತ್ತು ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಬದಲು ಮೋಸ್ಟ್ಲಿ ಕುಲ್ದೀಪ್ ಯಾದವ್ ಇಲ್ಲಾಂದರೆ ವರುಣ್ ಚಕ್ರವರ್ತಿ ಆಡೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು. ಇದು ಕ್ರಿಕೆಟ್ ಪ್ರೇಮಿಗಳ ಮಾತು. ಈಗಾಗಲೇ ಪೂಜೆಯನ್ನು ಸಲ್ಲಿಸಿ ಭಾರತ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಶುಭವನ್ನು ಕೂಡ ಕೋರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.